ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬುಧವಾರದ ದಿನದ ವ್ಲಾಗ್. ಸೊ ಇವತ್ತು ನಾನು ಎದ್ದೇಳೋಷ್ಟೊತ್ತಿಗೆ 5 o'clock ಆಗಿತ್ತು ಎಕ್ಸಾಕ್ಟಾಗಿ. ಸೊ ನಾನು ಎದ್ದು ನನ್ನ ಬೆಳಗಿನ ಡೈಲಿ ರುಟೀನನ್ನು ಮುಗಿಸಿ ನಾನು ಕಿಚನಿಗೆ ಬಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಈಗ ನಾನು ಕುಕ್ಕಿಂಗು ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ನಾನು ಒಂದು ವಿಷಯನ ಹಂಚ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಡೈಲಿ ರೆಗ್ಯುಲರಾಗಿ ಇದನ್ನೇ ತೋರಿಸ್ತಾ ಇದ್ದರೆ ನಮ್ಮ ವ್ಯೂವರ್ಸ್ಗೆ ಕೂಡ ಬೇಜಾರಾಗುತ್ತೆ. ಹಾಗಾಗಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದರದ್ದು ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಏನು ಮೆಸೇಜಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಗಳ ಮುಖಾಂತರ ನಮ್ಮ ವ್ಯೂವರ್ಸ್ಗೆ ಅಂತ ಹೇಳಿಬಿಟ್ಟು ನಾನು ಒಂದು ಟ್ರೈಲರನ್ನು ಹಾಕ್ತೀನಿ ಇನ್ನೊಂದು 2 ಡೇಸ್ನಲ್ಲಿ. ಸೊ ನೋಡಿ ನಿಮಗೆ ಅದರ ಅನಿಸಿಕೆ ಏನು ಅನಿಸುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಓಕೆ ಅನ್ನೋದಾದರೆ ನಾನು ಆ ರೀತಿ ವಿಡಿಯೋಗಳನ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ನನಗೆ ದಯವಿಟ್ಟು ನಿಮ್ಮ ಒಪಿನಿಯನ್ ಭಾಳ ಮುಖ್ಯ ಅಂತ ಅಂದ್ಕೊತೀನಿ ವ್ಯೂವರ್ಸ್. ಆ ಟ್ರೈಲರ್ ನೋಡಿದಾದಮೇಲೆ ನೀವು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿದರೆ ನನಗೆ ಸಾಕು. ಅದಲ್ಲದೆ ನಾನು ಈ ರೀತಿ ಡೈಲಿ ರೊಟೀನ್ನ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ವ್ಲಾಗ್ಸ್ನಲ್ಲಿ. ಸೊ ಇವತ್ತಿನ ಟಾಪಿಕಿಗೆ ಬರೋದಾದರೆ, ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಸೊ ಬಿಸಿಬೇಳೆ ಬಾತಲ್ಲಿ ಏನು ಸ್ಪೆಷಲ್ಲಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಗ್ರೀನ್ ಪೀಸ್ ಇರಲಿಲ್ಲ, ಬಟಾಣಿ ಇರಲಿಲ್ಲ. ಸೊ ಅದ್ರ ಬದಲಿಗೆ ನಾನು ಸ್ವೀಟ್ ಕಾರ್ನನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ರೆಗ್ಯುಲರ್ ಬಿಸಿಬೇಳೆ ಬಾತ್ ಹೇಗೆ ಮಾಡ್ತಾರೆ ಅದೇ ರೀತಿಯೇ ಮಾಡುವಂಥದ್ದು. ಸೊ ಇದಕ್ಕೆ ಸ್ವೀಟ್ ಕಾರ್ನ್ ಅಷ್ಟೇ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ, ಅದು ಬಿಟ್ಟರೆ ಏನೂ ಇಲ್ಲ. ಸೊ ನಾನು ಬಿಸಿಬೇಳೆ ಬಾತನ್ನ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಇದೇ ರೀತಿ ಎಲ್ಲ ತರಕಾರಿಗಳನ್ನೆಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಕಡಲೆಬೀಜ ಹಾಕ್ತೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇದನ್ನು ಒಂದು 2 ವಿಸಲ್ ತೆಗೆಸ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿ, ಟೊಮೆಟೊ ಮತ್ತು ಬಿಸಿಬೇಳೆ ಬಾತ್ ಪೌಡರು, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಸಪ್ರೇಟಾಗಿ ಎಲ್ಲ ಮಿಕ್ಸ್ ಮಾಡೋದು ಅಷ್ಟೇ. ಸೊ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ನಾನು ಬಂದುಬಿಟ್ಟು ಬಿಸಿಬೇಳೆ ಬಾತ್ ಪೌಡರ್ನ ಕೂಡ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಅದರ ರೆಸಿಪಿನೂ ಕೂಡ ನಾನು ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ತೀನಿ ನಿಮಗೆ ಖಂಡಿತವಾಗ್ಲೂ. ಬಿಸಿಬೇಳೆ ಬಾತ್ ಪೌಡರು ಹೇಗೆ ಅಂದರೆ ಅದು ಖಂಡಿತವಾಗ್ಲೂ ಟ್ರಸ್ಟ್ ಮಿ ಫ್ರೆಂಡ್ಸ್, ಅಂಗಡಿಗಳಲ್ಲೆಲ್ಲ ನೀವೇನು ತೊಗೊಂಡು ಬರ್ತೀರೋ ಅದೇ ಟೇಸ್ಟ್ ಕೊಡುತ್ತೆ ಮಾತ್ರ. ಒಂದು ಸರಿ ನೀವು ಕೂಡ ಟ್ರೈ ಮಾಡ್ಬೋದು. ನಾನು ಮುಂದೆ ಒಂದು 2 ಡೇಸ್ 3 ಡೇಸ್ ಆದಮೇಲೆ ನಾನು ಬಿಸಿಬೇಳೆ ಬಾತ್ ಪೌಡರ್ ಕೂಡ ಇವಾಗ ನಾನು ಪ್ರೆಸೆಂಟ್ ಇದೆ, ನನಗೆ ಇನ್ನೂ ಒಂದು 2 ಟೈಮಿಗೆ ಆಗೋಷ್ಟು ಬಿಸಿಬೇಳೆ ಬಾತ್ ಪೌಡರ್ ಕೂಡ ಇದೆ. ಹಾಗಾಗಿ ನಾನು ಅದರದ್ದು ರೆಸಿಪಿನ ಈಗ ಶೇರ್ ಮಾಡೋಕ್ಕಾಗಲ್ಲ. ಅದು ಖಾಲಿ ಆಗ್ತಿದ್ದಂಗೆ ನಾನು ಮಾಡ್ತೀನಲ್ವ, ಆವಾಗ ನಾನು ನಿಮಗೆ ಖಂಡಿತವಾಗ್ಲೂ ಆ ವಿಡಿಯೋನ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಇವತ್ತು ಕೂಡ ನಾನು ಆ್ಯಸ್ ಯೂಶ್ವಲ್ ಹಾಟ್ ವಾಟ್ರ್ ಕುಡಿಯೋದ್ರೊಂದಿಗೆ ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ನಾನು ಬಿಸಿಬೇಳೆ ಬಾತ್ ಆ್ಯಂಡ್ ಉಪ್ಪಿಟ್ಟು ಮಾಡ್ತೀನಿ. ಸೊ ಉಪ್ಪಿಟ್ಟು ರೆಸಿಪಿನ ನಾನು ಆಲ್ರೆಡಿ ತುಂಬ ಸರಿ ಶೇರ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ. ಜಸ್ಟ್ ಸಿಂಪಲ್ಲಾಗಿ ಬಿಸಿಬೇಳೆ ಬಾತನ್ನ ಹೇಗೆ ಮಾಡ್ಕೋಬೋದು, ದಿಢೀರಂತ ಮಾಡ್ಕೋಬೋದು ಅನ್ನೋಂಥದ್ರ ಬಗ್ಗೆ ನಾನಿಲ್ಲಿ ತೋರಿಸಿದ್ದೀನಿ ಅಷ್ಟೇ. ಸೊ ಬಿಸಿಬೇಳೆ ಬಾತ್ ಪೌಡರ್ ನೋಡಿ, ಸೇಮ್ ಅಂಗಡಿನಲ್ಲಿ ಬರುತ್ತಲ್ವ ಅದೇ ಕಲರ್ ಟೆಕ್ಸ್ಚರ್ ಕೊಡುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಇದು ಮಾತ್ರ. ಸೊ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಗೊತ್ತಿಲ್ಲದೆ ಇರೋರು, ಹೊಸದಾಗಿ ಇತ್ತೀಚೆಗೆ ಮದುವೆ ಆಗಿ ಅಡುಗೆ ಅಥವಾ ಸ್ಟಾರ್ಟ್ ಮಾಡಿರೋಂಥವರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗುತ್ತೆ, ಅದನ್ನು ಒಂದು ಸರಿ ನೀವು ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನಿಮಗೆ ವ್ಲಾಗಲ್ಲಿ ಅಂದರೆ ನನ್ನ ವ್ಲಾಗ್ನಲ್ಲಿ ನಿಮಗೆ ಯಾವ ರೀತಿ ವಿಡಿಯೋಗಳು ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ಆ ರೀತಿ ವಿಡಿಯೋಗಳನ್ನು ನಾನು ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ರೀತಿ ಕುಕ್ಕಿಂಗ್ ವಿಡಿಯೋಸ್ಗಳು ಇಷ್ಟ ಆಗುತ್ತಾ, ಅಥವಾ ನಾರ್ಮಲ್ ರೆಗ್ಯುಲರ್ ಡೈಲಿ ವ್ಲಾಗ್ಸ್ಗಳು ಇಷ್ಟ ಆಗುತ್ತಾ, ಅಥವಾ ಯಾವುದಾದ್ರೂ ಟಿಪ್ಸ್ಗಳ ಬಗ್ಗೆ ಮಾಡ್ಬೋದಾ ಅಂತ ಹೇಳಿಬಿಟ್ಟು ನಾನು ಇತ್ತೀಚೆಗಷ್ಟೇ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮಗೆ ಅಷ್ಟೊಂದು ನನಗೆ ಏನೆಲ್ಲ ಗೊತ್ತಿರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಏನೇನು ಗೊತ್ತಿದೆ ಅನ್ನೋಂಥದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೊಂದು ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಆವಾಗ ನಿಮಗೂ ಕೂಡ ಕ್ವೆಶ್ಚನ್ಸ್ ಕೇಳೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ಇವಾಗಲೇ ಬಿಸಿಬೇಳೆ ಬಾತ್ ಕೂಡ ರೆಡಿ ಆಯಿತು. ಇದು ಫ್ರೆಂಡ್ಸ್ ಟೇಸ್ಟ್ ವೈಸ್ ಮಾತ್ರ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಇದು ನಾನು ಆ್ಯಕ್ಚುಲಿ ಹೊಸದಾಗಿ ಟ್ರೈ ಮಾಡಿದ್ದು ಅಂತಲೇ ಅಂದ್ಕೊಳ್ತೀನಿ. ಈ ಹಿಂದೆ ನಾನು ಯಾವತ್ತೂ ಸ್ವೀಟ್ ಕಾರ್ನ್ ಎಲ್ಲ ಹಾಕಿ ಮಾಡಿರಲಿಲ್ಲ. ಗ್ರೀನ್ ಪೀಸ್ ಬಟಾಣಿ ಹಾಕಿಬಿಟ್ಟೆ ಮಾಡ್ತಾಯಿದ್ದೆ. ಅದು ಒಂಥರ ಟೇಸ್ಟ್ ಕೊಡುತ್ತೆ. ನಾವು ಒಂದು ಇಂಗ್ರೀಡಿಯೆಂಟ್ಸ್ನ ಚೇಂಜ್ ಮಾಡ್ತಾ, ಇದರಲ್ಲಿ ಏನು ಚೇಂಜಸ್ ಇದೆ ಅಂತ ನೀವು ಅನ್ಕೋಬೋದು. ಒಂದು ಇಂಗ್ರೀಡಿಯೆಂಟ್ಸ್ನ ನಾವು ಚೇಂಜ್ ಮಾಡ್ತಾ ಹೋದಂಗೆಲ್ಲ ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಸೊ ನನ್ನ ಮಗಳಿಗೆ ಸ್ಕೂಲ್ಗೆ ಕೂಡ ಟೈಮ್ ಆಗ್ತಿತ್ತು,
ಹಾಗೆ ಬೇಗ ಎಲ್ಲ ಸ್ನಾನ ಎಲ್ಲ ಮುಗಿಸಿ ಅವಳಿಗೆ ರೆಡಿ ಮಾಡೋದಕ್ಕೂ ಕೂಡ ಕರ್ಕೊಂಡು ಬಂದಿದ್ದೀನಿ. ಸ್ಕೂಲ್ಗೆ ರೆಡಿ ಮಾಡ್ತೀನಿ, ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಬಿಡ್ತಾರೆ. ನಾವು ಬಂದು ಒಂದೇ ಸೈಡ್ ಅಷ್ಟೇ ವ್ಯಾನಿಗೆ ಹಾಕಿರೋದು. ಹೋಗಬೇಕಾದ್ರೆ ನನ್ನ ಹಸ್ಬೆಂಡೇ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ, ಬರಬೇಕಾದ್ರೆ ಮಾತ್ರ ವ್ಯಾನ್ಗೆ ಹಾಕಿರೋದು. ಬರಬೇಕಾದ್ರೆ ವ್ಯಾನಲ್ಲೇ ಬಂದುಬಿಡ್ತಾಳೆ. ಸೊ ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಇನ್ನು ನನ್ನ ಚಿಕ್ಕ ಮಗಳು ನನಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಅಕ್ಕಂಗೆಲ್ಲ ರೆಡಿ ಮಾಡಬೇಕಾದ್ರೆ ನನಗೆ ಪೌಡರ್ ಕೊಡೋದು, ಬೊಟ್ಟು ಕೊಡೋದು ಇದೆಲ್ಲ ಹೆಲ್ಪ್ ಮಾಡ್ತಿರ್ತಾಳೆ. ನಾನಿಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ಜಾಸ್ತಿ ಕ್ರೀಮ್ಸ್ ಆಗಲಿ ಅದೆಲ್ಲ ಏನೂ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಯಾಕೆಂದರೆ ನನಗೆ ಜಾಸ್ತಿ ಮಕ್ಕಳಿಗೆ ಇವಾಗಲೇ ಕೆಮಿಕಲ್ಸು ಅದೆಲ್ಲ ಜಾಸ್ತಿ ಯೂಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಜಸ್ಟ್ ಒಂದು ಬಾಡಿ ಲೋಷನ್ ಮತ್ತು ಒಂದು ಪೌಡರ್ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ನನಗೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಮೇಲೆ ಟ್ರಸ್ಟ್ ಬಂತು ಅಂತ ಹೇಳಿದ್ರೆ ನಾನು ಆ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಸಿಂಪಲ್ ಹಿಮಾಲಯನ್ ಬ್ರ್ಯಾಂಡೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವರಿಬ್ಬರು ಹುಟ್ಟಿದಾಗ್ಲಿಂದ ಅದೇ ಬ್ರ್ಯಾಂಡೇ ಯೂಸ್ ಮಾಡ್ತಾ ಇರೋದು. ಸೋಪು, ಶ್ಯಾಂಪು, ಪ್ರತಿಯೊಂದು ಅದೇ. ಸೋಪು, ಶ್ಯಾಂಪು ಮತ್ತು ಪೌಡರು, ಲೋಷನ್ನು ಪ್ರತಿಯೊಂದೂ ಹಿಮಾಲಯನ್ ಬ್ರ್ಯಾಂಡೇ ಯೂಸ್ ಮಾಡ್ತೀನಿ. ನಿಮಗೆ ಯಾವುದಾದ್ರೂ ಬೆಟರ್ ಚೆನ್ನಾಗಿದೆ ಅಂತ ಹೇಳಿ ಅನಿಸಿದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಸೊ ನನಗೆ ಮಮಾಅರ್ತ್ಗೆ ಚೇಂಜ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಮಮಾಅರ್ತ್ ಪ್ರಾಡಕ್ಟ್ಸು ನೀವು ಆಲ್ರೆಡಿ ಇವಾಗ ಯೂಸ್ ಮಾಡ್ತಿರೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಅದರದ್ದು ರಿಸಲ್ಟ್ ಹೇಗಿದೆ, ಚೆನ್ನಾಗಿದೆಯಾ, ಮಕ್ಕಳಿಗೆ ಯೂಸ್ ಮಾಡ್ಬೋದಾ, ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ನನಗೂ ಕೂಡ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಹಾಗಾಗಿ ಕೇಳ್ತಾ ಇದ್ದೀನಿ. ಸೊ ಇದು ನಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ ನಾನು ತುಂಬಾ ಖುಷಿ ಕೂಡ ಪಡ್ತೀನಿ. ಸೊ ನನ್ನ ಮಗಳಿಗೆ ಕೂಡ ತಿಂಡಿ ತಿನ್ನಿಸ್ದೆ. ಇನ್ನೂ ನನ್ನ ಹಸ್ಬೆಂಡ್ ಎದ್ದಿರಲಿಲ್ಲ. ನಾನು ಅವ್ರನ್ನ ಲೇಟಾಗಿ ಎದ್ದೇಳಿಸ್ತೀನಿ. ಯಾಕೆಂದರೆ ಅವ್ರು ನೈಟ್ ಮಲ್ಕೊಳ್ಳೋದು ಕೂಡ ತುಂಬ ಲೇಟಾಗಿ ಮಲ್ಕೊಳ್ತಾರೆ, ಆಫೀಸ್ ವರ್ಕ್ ಎಲ್ಲ ಮುಗಿಸಿ. ಹಾಗಾಗಿ ಅವ್ರನ್ನ ಲೇಟಾಗಿ ಎದ್ದೇಳಿಸ್ತೀನಿ. ಸೊ ಈಗ ನನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ. ದಯವಿಟ್ಟು ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫ್ರೆಂಡ್ಸ್.